ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಆಂಟಿ ಆಕ್ಸಿಡೆಂಟ್ಗಳ ಯೂಸಸ್ ಬಗ್ಗೆ. ಕಾಮನ್ ಆಗಿ ಈ ಆಂಟಿ ಆಕ್ಸಿಡೆಂಟ್ಗಳಂದ್ರೆ ಏನು, ಆಂಟಿ ಆಕ್ಸಿಡೆಂಟ್ಗಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಅಂತ ನೋಡೋಣ. ಮೊದಲನೇದಾಗಿ ಆಂಟಿ ಆಕ್ಸಿಡೆಂಟ್ಗಳಪ್ಪ ಅಂದರೆ ನಮ್ಮ ದೇಹದಲ್ಲಿ ಬೇಡವಾದ ಸೆಲ್ಗಳು ಏನಿರ್ತವೆ, ಈ ಒಂದು ಫ್ರೀ ರ್ಯಾಡಿಕಲ್ಸ್ ಅಂದರೆ ಹೊರಗಡೆ ಪೊಲ್ಯೂಷನ್ ಆಗಿರ್ಬೋದು, ಕುಡಿಯೋದು, ಆಲ್ಕೋಹಾಲು, ಸ್ಮೋಕು, ಒಂದು ಹೆವಿ ಮೆಟಲ್ಸಿಂದ ಆಗಿರ್ಬೋದು, ಈ ಥರದ್ದೆಲ್ಲ ತೊಂದರೆಗಳಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಏರ್ಪಡ್ತವೆ. ಅವುಗಳು ನಮ್ಮ ದೇಹದಲ್ಲಿರುವಂಥ ಸೆಲ್ಗಳನ್ನು ಮತ್ತು DNA ಹಾಳು ಮಾಡೋದ್ರಿಂದ ಅಲ್ಲಿ ನಮಗೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ತಡಿಬೇಕಪ್ಪ ಅಂದರೆ ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಬೇಕೇ ಬೇಕು ನಮ್ಮ ದೇಹಕ್ಕೆ. ಹಾಗಾಗಿ ನಮ್ಮ ದೇಹಕ್ಕೆ ಕಾಯಿಲೆ ಬರಲಾರ್ದಂಗೆ, ಒಂದು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೊಳ್ಬೇಕಪ್ಪ ಅಂತಂದರೆ ಆಂಟಿ ಆಕ್ಸಿಡೆಂಟ್ಗಳ ಕೆಲಸ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಗಳು ತೊಗೊಳೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನೋಡೋಣ. ಇವಾಗ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಹೆಲ್ತಿ ಸೆಲ್ ಕೂಡ ಅಲ್ಲಿ ಹಾಳಾಗೋದ್ರ ಜೊತೆಗೆ DNA ಕೂಡ ಹಾಳಾಗಿ ನಮಗೆ ಕಾಯಿಲೆ ಬರೋ ಥರ ಮಾಡ್ತವೆ ಈ ಫ್ರೀ ರ್ಯಾಡಿಕಲ್ಸು. ಈ ಫ್ರೀ ರ್ಯಾಡಿಕಲ್ಸು ನಮ್ಮ ಸೆಲ್ ಮೇಲೆ ಮಾಡುವಂಥ ಡ್ಯಾಮೇಜ್ನ ತಡೆಯೋಕೆ ಆಂಟಿ ಆಕ್ಸಿಡೆಂಟ್ಗಳು ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತವೆ. ಅವನ್ನ ನಾವು ಹೇಳ್ಬೋದು ಒಂದು ರಕ್ಷಣಾ ಕವಚ ಥರ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ಸೆಲ್ ಪ್ರೊಟೆಕ್ಟರ್ ಅಂತಲೂ ಹೇಳ್ಬೋದು ಈ ಆಂಟಿ ಆಕ್ಸಿಡೆಂಟ್ಗಳನ್ನು. ಆಂಟಿ ಆಕ್ಸಿಡೆಂಟ್ಗಳು ತೊಗೊಳೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆಪ್ಪ ಅಂತಂದರೆ ಅಲ್ಲಿ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಆ ಒಂದು ಸ್ಕಿನ್ ಸೆಲ್ಸು ಹಾಳಾಗ್ಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಆಂಟಿ ಆಕ್ಸಿಡೆಂಟ್ಗಳು ಕಾಪಾಡ್ತವೆ. ಹಾಗಾಗಿ ಸ್ಕಿನ್ನಲ್ಲಿ ಗ್ಲೋ ಆಗಲಿ, ಒಂದು ಯೂತ್ಫುಲ್ ಆಗಿ ಇರಲಿಕ್ಕೆ ಆಂಟಿ ಆಕ್ಸಿಡೆಂಟ್ಗಳು ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು. ಹಾಗಾಗಿ ಸ್ಕಿನ್ ಹೆಲ್ತ್ಗೆ ಆಂಟಿ ಆಕ್ಸಿಡೆಂಟ್ಗಳು ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾವೆ ಅಂತ ಹೇಳ್ಬೋದು. ಮತ್ತು ನಾವು ತುಂಬ ಯೌವನವಾಗಿ ಕಾಣಿಸ್ಕೊಳ್ಳೋಕ್ಕೆ ಆಂಟಿ ಆಕ್ಸಿಡೆಂಟ್ಗಳ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳ್ಬೋದು. ಈ ರ್ಯಾಡಿಕಲ್ಸಿಂದ ನಮ್ಮಲ್ಲಿರುವಂಥ ಒಂದು ಇಮ್ಯುನಿಟಿ ಸಿಸ್ಟಮ್ಮು ಮತ್ತು ಇಮ್ಯುನಿ ಸೆಲ್ಸ್ಗಳು ಹಾಳಾಗ್ತವೆ. ಅದರಿಂದ ನಮಗೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ರೆಸ್ಪಾನ್ಸು ಸರಿಯಾಗಿ ಇರಲ್ಲ. ಯಾವಾಗ ಇಮ್ಯುನಿಟಿ ಲೋ ಇರುತ್ತೆ ನಮ್ಮ ದೇಹದಲ್ಲಿ ನಮಗೇನಾಗುತ್ತಪ್ಪ ಅಂದರೆ ಒಂಥರ ಶಕ್ತಿ ಇರಲಾರ್ದಂಗೆ ಆಗೋದು, ಸುಸ್ತಾಗೋದು, ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಒಂದು ಇಮ್ಯುನಿಟಿ ಚೆನ್ನಾಗಿರ್ಬೇಕಪ್ಪ ಅಂದರೆ ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಬೇಕೇ ಬೇಕು. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಗಳು ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡಾಗ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ತವೆ ಈ ಆಂಟಿ ಆಕ್ಸಿಡೆಂಟು ಆಹಾರಗಳು ಅಂತ ಹೇಳ್ಬೋದು. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಲ್ಲಿ ಕೂಡ ಪದೇ ಪದೇ ಆಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ. ಅವರಿಗೆ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಮೂತ್ರನಾಳದ ಒಂದು ಸೋಂಕು ಏನಿದೆಯಲ್ಲ ಪದೇ ಪದೇ ಆಗ್ತಾ ಇರೋರಲ್ಲಿ ಆಂಟಿ ಆಕ್ಸಿಡೆಂಟ್ಗಳನ್ನು ಚೆನ್ನಾಗಿ ತೊಗೊಂಡಾಗ ಕೂಡ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಅದರಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಆಗೋರು ಆಂಟಿ ಆಕ್ಸಿಡೆಂಟ್ಗಳು ಬಳಕೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಒಂದು ಮಾತಿದೆ, ನಿಮ್ಮ ತಟ್ಟೆ ಕಲರ್ಫುಲ್ ಇದ್ದರೆ ನಿಮ್ಮ ಲೈಫು ಕೂಡ ಕಲರ್ಫುಲ್ ಆಗುತ್ತೆ ಅಂತ. ಯಾವ ಥರಪ್ಪ ಅಂತಂದರೆ ಈಟ್ ದ ರೇನ್ಬೋ ಅಂತಂದು, ಅಂದರೆ ಈ ಕಾಮನ್ ಬಿಲ್ಲಲ್ಲಿ ಇರುವಂಥ ಎಲ್ಲ ಕಲರು ಅಂದರೆ ಕಲರ್ ಇರುವಂಥ ಆಹಾರ ಪದಾರ್ಥಗಳಾಗಲಿ ಮತ್ತು ಫ್ರೂಟ್ಸು ಮತ್ತು ವೆಜಿಟೇಬಲ್ಗಳು ತುಂಬ ಇರ್ತವೆ. ಅಂದರೆ ಗ್ರೀನ್ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು, ಒಂದು ಆರೆಂಜ್ ಕಲರ್ ಆಗಿರ್ಬೋದು. ಈ ಥರ ಇರುವಂಥ ಆಹಾರ ಪದಾರ್ಥಗಳಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಇರ್ತವೆ. ಹಾಗಾಗಿ ನಾವು ನಮ್ಮ ತಟ್ಟೆನ ಹೆಚ್ಚು ಕಲರ್ಫುಲ್ಲಾಗಿ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಮತ್ತು ಸೀಸನಲ್ಲಿ ಇರುವಂಥ ಫ್ರೂಟ್ಸು ತಿನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೀಸನಲ್ಲಿ ಸಿಗುವಂಥ ಎಲ್ಲ ಕಲರ್ ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಚೆನ್ನಾಗಿ ಇರ್ತವೆ ಅದರಲ್ಲಿ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ ಮರುವಿರುತ್ತೆ, ಕಾಮನ್ ಆಗಿ ಅವರು ಸಣ್ಣದೆಲ್ಲ ಮರಿತಾ ಇರ್ತಾರೆ. ಅಂಥದ್ರಲ್ಲಿ ಕೂಡ ಈ ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ಜಾಸ್ತಿ ಆದರೆ ಅಂಥದ್ದು ಕೂಡ ನಾವು ನಮ್ಮ ಒಂದು ನೆನಪಿನ ಶಕ್ತಿನ ಚೆನ್ನಾಗಿ ಮಾಡ್ಕೊಳ್ಬೋದು ಈ ಆಂಟಿ ಆಕ್ಸಿಡೆಂಟ್ ತೊಗೊಳೋದ್ರಿಂದ ಅಂತ ಹೇಳ್ಬೋದು. ಈ ಆಂಟಿ ಆಕ್ಸಿಡೆಂಟ್ಗಳು ಆಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಕೆಲಸ ಮಾಡ್ತವೆ. ಹೇಗೆಪ್ಪ ಅಂತಂದರೆ ನಮ್ಮಲ್ಲಿ ಅರ್ಥರೈಟಿಸ್ ಆಗಲಿ ಇಲ್ಲ ಕೈಕಾಲು ನೋವು ಇದ್ದಿದ್ದಾಗಲಿ ಇವುಗಳಿದ್ದಾಗ ನಾವು ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ಚೆನ್ನಾಗಿ ಮಾಡಿಕೊಂಡಾಗ ಅದರಿಂದ ಆ ಸಿಂಪ್ಟಮ್ಮಿಂದ ಕೂಡ ಇಂಪ್ರೂವ್ಮೆಂಟ್ ಕಾಣುತ್ತೆ ಮತ್ತು ನಮಗೆ ರಿಲೀಫ್ ಕೂಡ ಸಿಗುತ್ತೆ. ಅಂದರೆ ಕೈಕಾಲು ನೋವಿದ್ದವರಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ಆದರೆ ಸಿಂಪ್ಟಮ್ಮಿಂದ ರಿಲೀಫು ಕೂಡ ಇರುತ್ತೆ ಮತ್ತು ಅವುಗಳಿಂದ ನಮಗೆ ಸಿಂಪ್ಟಮ್ಸ್ ಕೂಡ ಇಂಪ್ರೂವ್ಮೆಂಟ್ ಕಾಣುತ್ತೆ. ಓವರಾಲ್ ಹೆಲ್ತ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ.
ಆ ಒಂದು ಆರ್ಥರೈಟಿಸ್ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾವು ತಿನ್ನುವಂಥ ಊಟದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಚೆನ್ನಾಗಿ ತಗೊಂಡಾಗ ನಮ್ಮಲ್ಲಿ ಒಂದು ರಿಸರ್ಚ್ ಏನು ಹೇಳುತ್ತಪ್ಪ ಅಂದರೆ ಈ ಕಾರ್ಡಿಯಾಕ್ ರಿಲೇಟೆಡ್ ಡಿಸಾರ್ಡರ್ಸ್ ಆಗಲಿ ಅವುಗಳು ಕಡಿಮೆ ಆಗ್ತಾವಂತೆ. ಚೆನ್ನಾಗಿ ನಾವು ಆಂಟಿ ಆಕ್ಸಿಡೆಂಟ್ಗಳು ತೊಗೊಂಡಾಗ ಒಂದು ಹೃದಯ ಸಂಬಂಧ ಕಾಯಿಲೆಗಳು ಕೂಡ ಕಡಿಮೆ ಆಗ್ತವೆ ಮತ್ತು ಅವು ಬರದ ಹಾಗೆ ಇರ್ತವಂಥ ರಿಸರ್ಚ್ ಹೇಳ್ತಾರೆ. ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ನಮ್ಮ ಲಿವರ್ ಕೂಡ ಕಷ್ಟಪಡ್ತಾ ಇರುತ್ತೆ. ಬಟ್ ನಾವು ಯಾವಾಗ ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ಜಾಸ್ತಿ ಆಗುತ್ತೆ ಆ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ನಮ್ಮ ಲಿವರ್ ಕೂಡ ಹೊರಗಡೆ ಬರಲಿಕ್ಕೆ ಸಹಾಯ ಮಾಡಿದಂಗೆ ಆಗುತ್ತೆ. ಹಾಗಾಗಿ ಲಿವರ್ ಫಂಕ್ಷನ್ ಆಗಲಿ ಲಿವರ್ ಕೆಲಸ ಮಾಡೋದಾಗಲಿ ಚೆನ್ನಾಗಿ ಆಗಬೇಕಪ್ಪ ಅಂದರೆ ನಾವು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರಗಳನ್ನು ತಗೊಳ್ಳೋದು ತುಂಬ ಉತ್ತಮ ಮತ್ತು ಲಿವರ್ನು ಕೂಡ ಇದು ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳ್ಬೋದು. ಈ ಆಂಟಿ ಆಕ್ಸಿಡೆಂಟ್ ನಾವು ದಿನನಿತ್ಯ ಆಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ನಮ್ಮ ಒಂದು ಬೂಸ್ಟ್ ಮಾಡುತ್ತೆ ನಮ್ಮ ಫರ್ಟಿಲಿಟಿನ ಅಂತ ಹೇಳ್ಬೋದು. ಅಂದರೆ ಇನ್ನು ರಿಸರ್ಚಲ್ಲಿ ಇನ್ನೂ ಹೆಚ್ಚಿನ ರಿಸರ್ಚ್ ಬೇಕಾಗುತ್ತೆ. ಬಟ್ ಈ ಒಂದು ಸಮ್ ಸ್ಟಡೀಸಲ್ಲಿ ಏನಾಗಿದೆಪ್ಪ ಅಂದರೆ ಇನ್ಫರ್ಟಿಲಿಟಿ ಇದ್ದವ್ರಿಗೆ ಕೂಡ ಈ ಒಂದು ಆಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡಾಗ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದಿದೆ. ಅಂದರೆ ಇನ್ಫರ್ಟಿಲಿಟಿನೂ ಕೂಡ ಚೆನ್ನಾಗಿ ಇದರಿಂದ ಚೆನ್ನಾಗಿ ಆಗಿದೆ ಅಂತಲೇ ಸ್ಟಡೀಸ್ ಹೇಳ್ತಾ ಇದೆ. ಹಾಗಾಗಿ ಇನ್ಫರ್ಟಿಲಿಟಿ ಇದ್ದವ್ರು ಕೂಡ ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ತುಂಬ ಉತ್ತಮ ಅಂತ ಹೇಳ್ಬೋದು. ಯಾರೆಲ್ಲ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಅವರಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಅದರಿಂದ ಅವರ ಹೆಲ್ತು ಹಾಳಾಗ್ತಾ ಇರುತ್ತೆ. ಹಾಗಾಗಿ ಅಂಥವರಲ್ಲಿ ಕಾಮನ್ ಆಗಿ ಫ್ರೆಶ್ ಫ್ರೂಟ್ಸ್ ಮತ್ತು ಫ್ರೆಶ್ ವೆಜಿಟೇಬಲ್ಸ್ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥದ್ದು ತಿಂದಾಗ ಅದರ ಒಂದು ಪರಿಣಾಮ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ರಿಸರ್ಚ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಈ ಸ್ಮೋಕಿಂಗ್ ಮಾಡೋರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಚೆನ್ನಾಗಿ ತೊಗೊಂಡಾಗ ದೇಹದಲ್ಲಿ ಆಗುವಂಥ ಪರಿಣಾಮ ಕಡಿಮೆ ಪ್ರಮಾಣ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ಮೋಕಿಂಗ್ ಮಾಡೋರು ಬಿಡೋದು ಅವ್ರ ಕೈಯಲ್ಲಿರುತ್ತೆ. ಬಿಡದೇ ಇದ್ದರೆ ಅಟ್ಲೀಸ್ಟ್ ಅವರು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಆಹಾರ ಪದಾರ್ಥಗಳು ಹಣ್ಣು ಹಂಪಲು ತರಕಾರಿಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದಂತ ಹೇಳ್ಬೋದು. ಈ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಇರುವಂಥ ಆಹಾರ ಪದಾರ್ಥಗಳಲ್ಲಿ ಅಂದರೆ ಹಣ್ಣು ಮತ್ತು ತರಕಾರಿಯಲ್ಲಿ ಕೆರಟನಾಯ್ಡ್ಸ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ವಿಟಮಿನ್ ಎ ಆಗಿ ನಮ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಈ ಒಂದು ಕೆರಟನಾಯ್ಡ್ಸ್ ಇರುವಂಥ ಆಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರ ಪದಾರ್ಥಗಳು ಯೆಲ್ಲೋ ಮತ್ತು ಆರೆಂಜ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಒಂದು ರಿಸರ್ಚಲ್ಲಿ ಏನಾಗಿದೆಯಪ್ಪ ಅಂದರೆ ಕಣ್ಣಲ್ಲಿ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತ ವಯಸ್ಸಾದಾಗ ಕಾಣಿಸ್ಕೊಳ್ಳೋದು ಕೂಡ ಈ ಒಂದು ಚೇಂಜಸ್ಸು ಈ ಕೆರಟನಾಯ್ಡ್ಸ್ ತೊಗೊಂಡಾಗ ಆ ಚೇಂಜಸ್ಸು ಲೇಟಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಅದರಿಂದ ನಾವು ಪ್ರಿವೆಂಟ್ ಆಗ್ಬೋದು ಅಂತಂದು ಈ ಒಂದು ರಿಸರ್ಚ್ ಹೇಳುತ್ತಂತ ಹೇಳ್ಬೋದು. ಬೆಳಿಗ್ಗೆ ಎದ್ದ ಮೇಲೆ ನಾವು ನಮ್ಮ ಮೊದಲ ಒಂದು ಡೋಸ್ ಆಂಟಿ ಆಕ್ಸಿಡೆಂಟ್ ಆಗಿದ್ರೇ ತುಂಬ ಉತ್ತಮ ಅನಿಸುತ್ತೆ. ಯಾವುದಪ್ಪ ಅಂತಂದರೆ ಕಾಮನ್ ಆಗಿ ಒಂದು ಗ್ರೀನ್ ಟೀ ಅನ್ಬೋದು, ಇಲ್ಲಪ್ಪ ಅಂದರೆ ಒಂದು ಒಳ್ಳೆ ಟೀ ಇದ್ದಾವೆ, ಕಾಫಿ ಇದ್ದಾವೆ. ಈ ಥರ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂಥ ಟೀಸ್ಗಳಿದ್ದಾವೆ. ಅವುಗಳನ್ನು ತಗೊಳ್ಳೋದ್ರಿಂದ ಒಂದು ಗ್ರೀನ್ ಟೀ ಅಂತ ಹೇಳ್ಬೋದು. ಕಾಮನ್ ಆಗಿ ಎಕ್ಸಾಂಪಲ್ ಹೇಳಕ್ಕೆ ಹೋದರೆ ಅವುಗಳನ್ನು ತಗೊಳ್ಳೋದ್ರಿಂದ ನಮ್ಮ ಒಂದು ದಿನ ಚೆನ್ನಾಗಿರುತ್ತೆ ಮತ್ತು ಆಂಟಿ ಆಕ್ಸಿಡೆಂಟ್ ತಗೊಳ್ಳೋದ್ರಿಂದ ನಮ್ಮ ಒಂದು ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಕಾರ್ಡಿಯಾಕ್ ಹೆಲ್ತ್ ಕೂಡ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತಂತ 2017ರಲ್ಲಿ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಒಂದು ಕ್ಲಿನಿಕಲ್ ಫೈಂಡಿಂಗ್ಸ್ನ ಪಬ್ಲಿಷ್ ಮಾಡಿದೆ. ಏನಪ್ಪ ಅಂತಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಹೊರಗಡೆಯಿಂದ ತಿನ್ನುವಂಥ ಏನು ಆಹಾರ ಪದಾರ್ಥಗಳಿದೆಯಲ್ಲ ಅದರಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಇತ್ತಪ್ಪ ಅಂತಂದರೆ ಈ ಒಂದು ಫ್ರೀ ರೇಡಿಕಲ್ ಡ್ಯಾಮೇಜ್ನ ತಡೆಯೋದ್ರ ಜೊತೆಗೆ ನಮ್ಮಲ್ಲಿ ಡೆವಲಪ್ ಆಗುವಂಥ ಕ್ಯಾನ್ಸರ್ನ ಕೂಡ ಅದು ಪ್ರಿವೆಂಟ್ ಮಾಡುತ್ತೆ ಅಂತಂದು ಇವರು 2017ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಅವರು ಪಬ್ಲಿಷ್ ಮಾಡಿದರು. ಅದ್ರ ಜೊತೆಗೆ ನಾವು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ತಗೊಳ್ಳೋದ್ರಿಂದ ಅಲ್ಲಿ ಒಂದು ರಿಸರ್ಚ್ ಏನು ಹೇಳುತ್ತಪ್ಪ ಅಂದರೆ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ಎಷ್ಟೋ ಟೈಪ್ಸ್ ಆದ ಕ್ಯಾನ್ಸರ್ಗಳ ಒಂದು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಮನುಷ್ಯ ಕ್ಯಾನ್ಸರಿಂದ ಸಾಯೋದನ್ನು ಕೂಡ ತಡೆಗಟ್ಟಬೋದು ಅಂತಂದು ಈ ಒಂದು ರಿಸರ್ಚ್ ಹೇಳ್ತಾ ಇದೆ. ಹಾಗಾಗಿ ಕ್ಯಾನ್ಸರ್ ಬರಲಾರ್ದಂಗೆ ಕೂಡ ಪ್ರಿವೆಂಟ್ ಮಾಡುವಂಥ ಶಕ್ತಿ ಆಂಟಿ ಆಕ್ಸಿಡೆಂಟ್ಗಳಲ್ಲಿದೆ. ಅಂದರೆ ತರಕಾರಿ ಹಣ್ಣು ಹಂಪಲು ಅಂದರೆ ಕಲರ್ ಇರುವಂಥ ತರಕಾರಿಗಳು ಮತ್ತು
ಹಣ್ಣುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತವೆ. ಅವುಗಳು ತಗೊಳ್ಳೋದ್ರಿಂದ ಸಮ್ ಕ್ಯಾನ್ಸರ್ಸಿಂದ ನಾವು ಪ್ರಿವೆಂಟ್ ಆಗ್ಬೋದು ಅನ್ನೋದು ರಿಸರ್ಚಲ್ಲಿ ಪ್ರೂವ್ ಆಗಿದೆ ಅಂತ ಹೇಳ್ಬೋದು.